ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಯಾತ್ರಾ ನಿವಾಸದಲ್ಲಿ ಡಿವೈಎಸ್ಪಿ ಚಂದ್ರಕಾಂತ್ ನಂದರೆಡ್ಡಿ ಅವರು ಮೊಹರಂ ಹಬ್ಬದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದೂ ಮುಸ್ಲಿಂ ಸೇರಿ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸಬೇಕೆಂದು ಹೇಳಿದರು. ಪಿಐ ಗುರುಶಾಂತಗೌಡ ದಾಶಿಲ್ ಅವರು ಮಾತನಾಡಿ, ಕೆಲವೊಂದು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಆಗುತ್ತವೆ. ಆ ರೀತಿ ಕಂಡು ಬಂದಲ್ಲಿ ನಮಗೆ ತಿಳಿಸಿ, ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಶಾಂತಿ ಸಭೆಯಲ್ಲಿ ಹಲವಾರು ಗ್ರಾಮದ ಮುಖಂಡರು ಮೊಹರಂ ಹಬ್ಬದ ಕುರಿತು ಮಾತನಾಡಿದರು. ಇದೇ ಸಮಯದಲ್ಲಿ ರಾಜಸಾಬ್ ಚಳ್ಳಿಗಿಡರ್, ನಬೀಸಾ ಮಕಾಂದಾರ್, ಖಾಜಂಬರ್ ನದಾಫ್, ಶಕೀಲ್ ಗುಡ್ನಾಳ್, ಸಂಗಮೇಶ್ ಓಲೇಕರ್, ವಿನೋದ್ ಕಲ್ಲೂರ್, ಬಸಣ್ಣ ದೇಸಾಯಿ, ಬಸವರಾಜ್ ಹಾರಿವಾಳ್, ಸಂಗಮೇಶ್ ಕಾಳಸ್ತೇಶ್ವರ್ ಮಠ್ ಮತ್ತು ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಮೊಹರಂ ಹಬ್ಬದಲ್ಲಿ ಯಾವತ್ತೂ ಶಾಂತಿ ಕಡಿದಿರುವಂಥ ಒಂದು ಉದಾಹರಣೆ ನಮ್ಮೂರಂತೂ ಸಿಕ್ಕಿಲ್ಲ. ಸ್ವಲ್ಪ ಹಿಂದಿನ ಹೋದ ವರ್ಷದಿಂದ ಸ್ವಲ್ಪ ಅದು ಆಗ್ತಾ ಇದೆ ಸರ್. ನಮ್ಮಲ್ಲಿ ಕೂಡ ಸ್ವಲ್ಪ ಇನ್ನೊಂದು ಅದು ಆಗೋದು ಮೂಲ ಕಾರಣ ಸರ್, ಅಲ್ಲಿ ಒಂದು 4-5 ಮದ್ಯದಂಗಡಿಗಳು ಸರ್, ದರ್ಗಾ ಮೊದಲಾಗ್ಯದ. ಅವ್ರು ಸ್ವಲ್ಪ ಒಂದು 2-3-4 ದಿನ ಬಂದ್ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಸ್ಪೆಷಲಿ ಅವ್ರು ದಾರದಂಗಡಿ 4-5 ನಾವು ದರ್ಗಾ ಸರ್ಕಲ್ ಅದಾವ ಸರ್, ಅವು ಮೇನಾಗಿ ಬಂದ್ ಮಾಡ್ರಿ. ಅದು ಆದಮೇಲೆ ಪ್ರತಿ ಸಲ ಒಂದು 2-3 ಬೀಟ್ ಇರ್ತಾರೆ. ಈ ಸಲ ಒಂದು 2 ಪೊಲೀಸರು ಹೆಚ್ಚಿಗೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳಬಹುದು. ಇವೆಲ್ಲ ಕಾರ್ಯಕ್ರಮಗಳು ನಡೀತಿರ್ತಾವ. ಇವೆಲ್ಲ ಹಿಂಗ ಈ ಕಾರ್ಯಕ್ರಮಗಳ ಐತಿ ಅಂತಕ್ಕಂಥದ್ರ ಬಗ್ಗೆ ಹೇಳಿದರು. ಮತ್ತು ನಮ್ಮ ಬಾಗೇವಾಡಿ ತಾಲೂಕಿನಲ್ಲಿ ಎಲ್ಲಿ ಕೂಡ ತಾವೇನು ದೊಡ್ಡ ಎಂದೂ ಕೂಡ ಅಹಿತಕರ ಘಟನೆಗಳು ಎಲ್ಲಿ ಕೂಡ ಆಗಿಲ್ಲ. ಯಾಕಂದ್ರೆ ಈ ಹಬ್ಬಗಳು ಹೆಂಗದಾವತ್ತಂದ್ರೆ ಇಬ್ಬರು ನೆಚ್ಚ ಈ ಮುಸಲ್ಮಾನ್ ಬಾಂಧವರು ಎಷ್ಟು ಮಂದಿ ಇದ್ರಾಗ ಭಾಗವಹಿಸ್ತಾರೆ ಗೊತ್ತಿಲ್ಲ, ಹಿಂದೂ ಬಾಂಧವರು ಅಷ್ಟೇ ಕೂಡ ಇದ್ರಾಗೆಲ್ಲ ಭಾಗವಹಿಸ್ತಾರೆ. ಯಾಕಂದ್ರೆ ಏನ್ ಗುದ್ಲಿ ಬೀಳ್ತಾವ್ ಅವಾಗಿನಿಂದ ನೀವೇನ್ ಆಚರಣೆ ಮಾಡ್ತೀರಿ ಮುಸಲ್ಮಾನ್ ಬಾಂಧವರು, ಆ ಎಲ್ಲ ಆಚಾರ ವಿಚಾರಗಳನ್ನ ನಮ್ಮ ಹಿಂದೂ ಬಾಂಧವರು ಕೂಡ ಸಹಿತ ಇವ್ರನ್ನೆಲ್ಲ ಪಾಲಿಸ್ತಾರೆ. ದಿನಪ್ರತಿ ತಮ್ಮ ಮನೆಯಲ್ಲಿ ನೀವೇನೇನು ಕಾರ್ಯಕ್ರಮ ಮಾಡ್ತೀರ ಅವೆಲ್ಲ ಕಾರ್ಯಕ್ರಮಗಳು ಮತ್ತು ಮುಂದೇನದ ಸಕ್ರಿ ಲಾಭ ಕೊಡೋದಾಗಿರ್ಬೋದು, ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಹಿಂದೂ ಬಾಂಧವರು ಸಹಿತ ಇದ್ರಾಗ ಕೂಡಿ ಮಾಡುವಂತ ಈ ಕಾರ್ಯಕ್ರಮಗಳು. ಯಾಕಂದ್ರೆ ಮೊದಲೆಲ್ಲ ಇವು ಯಾವ ಹಿಂದೂ ಹಿಂದೂ ನಾ ಮುಸ್ಲಿಂ ಅಂತಕ್ಕಂಥದ್ದು ಬರ್ತಾ ಇದೆ. ಅದು ಎಂದು ಬರಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ತಿಳಿಸ್ತಾ, ಅದರ ಜೊತೆಗೆ ನಮ್ಮೂರಲ್ಲಿ ಈ ಹಬ್ಬಗಳಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡ್ಬೇಕಂತಕ್ಕಂಥದ್ರ ಸಲುವಾಗಿನೇ ಇವತ್ತ ಮಾನ್ಯ DSP ಸಾಹೇಬರಾಗಿರ್ಬೋದು, CPI ಸಾಹೇಬರು ಮತ್ತು ತಮ್ಮ ಊರಲ್ಲಿ ನೀವು ಯಾವ ರೀತಿ ಎಂದೆಂದು ಮಾಡಬೇಕು. ದಿನಾಂಕ 26 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೆ ದೇವರನ್ನ ಬಳಿಗೆ ಹೋಗುವಂತ ಸಂದರ್ಭ. ದಫನ್ ಅಂತಾರ ನಮ್ಮ ಭಾಷೆ ಒಳಗ ದೇವರ ಬಳಿಗೆ ಹೋಗ್ತಾ ಕನ್ನಡದಾಗ, ಉರ್ದುದೊಳಗ ದಫನ್ ಆಗ್ತಾ ಅಂತ ಹೇಳ್ತಾರೆ. 2 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಏನಿರಲ್ಲ ಬಸವೇಶ್ವರ ಸರ್ಕಲ್, ಇಂಗ್ಲೇಶ್ವರ ನಾಕ ಸಾಕಷ್ಟು ಮತ್ತೆ ಅಕ್ಷಿ ಒಳಗ ಮತ್ತು ಸಾಕಷ್ಟು ಏನೇನಿಲ್ಲ ಅಲ್ಲಿ ಗೌಸೆಯನ್ನು ಆಡ್ತಾರೆ, ಅಲೆಯನ್ನು ಆಡ್ತಾರೆ, ಗೌಸೆ ಅಂತ ಆಡ್ತಾರೆ. ಎಲ್ಲ ಸಮಾಜದವರು ಕೂಡಿಗೆ ಬಾಂಧವ್ಯದಿಂದ ಸೌಹಾರ್ದದಿಂದ ನಾವೆಲ್ಲರೂ ಕೂಡಿ ಒಂದೇ ತಾಯಿ ಮಕ್ಕಳಂತೆ ಹಬ್ಬವನ್ನ ಆಚರಿಸ್ತಾ ಬಂದಿದ್ದೆವು. ನಮ್ಮ ಊರಿನ ಗುರು ಸಮೂಹಗಳಾಗಲಿ, ಹೊಸದಾಗಲಿ ಎಲ್ಲರೂ ಅಣ್ಣತಮ್ಮರಂತೆ ಸಹೋದರತೆ ಅವರ ಮಾರ್ಗದರ್ಶನ ನಾವೆಲ್ಲರೂ ಹಬ್ಬವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಪೊಲೀಸ್ ಇಲಾಖೆಯವರು ಪ್ರತಿ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ, ಈ ವರ್ಷವೂ ಸಹಕಾರ ಕೊಡ್ತಾರೆ. ಏನು ಪೊಲೀಸ್ ಇಲಾಖೆಯವರು ನಮ್ಮನ್ನು ಕರೆಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಡುವಂತ ಅಧಿಕಾರಿಗಳಿಗೆ ನಾನು ವಂದನೆ. ಇಲ್ಲೇನಿಲ್ಲ, ಬಾಗೇವಾಡಿಯಲ್ಲಿ ಆಲ್ಮೋಸ್ಟ್ ಪ್ರತಿ ಒಂದು 10 ವರ್ಷಕ್ಕೊಮ್ಮೆ ಎಲ್ಲ ಒಂದು ಕಡೆ ಸಣ್ಣದಾಗಿರ್ತದೆ, ಮತ್ತೆ ಇದಾಗಿ ಹೋಗಿರುತ್ತೆ. ಗಣಪತಿ ಅವಾಗ 2012-13 ಕುದುರೆ ಸಾಲುವಡಿಗೆ ಆಯಿತು, ಅವೆಲ್ಲ ಹಿಡ್ಕೊಂತ ಹೋದ್ರಾಗಲ್ಲ, ಗೊಳಸಕ್ಕೆ ಆಗಿರುತ್ತೆ. ಆಗ ಪೂರ್ತಿಯಾಗಿ ಆಗಿರ್ತಾವೆ ಮತ್ತೆ ಸರಿ ಹೋಗ್ತವೆ. ಮೊಹರಂ ಆದ್ರೂ ಅಷ್ಟೇ ಶಾಂತಿ ಹಬ್ಬ ಹೆಚ್ಚು. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಹರಮ್ಮು ಹಿಂದೂಗಳು ಜಾಸ್ತಿ ಆಚರಣೆ ಮಾಡ್ತಾರೆ ಮುಸ್ಲಿಮ್ಗಿಂತ. ಯಾಕಂದರೆ ನೀವು ಇನ್ನೂ ಮುಸ್ಲಿಮ್ಸು ಹಿಂದೂ ಥರನೇ ಇದ್ದೀರಿ, ಹಳ್ಳಿಗಳಲ್ಲಿ ಇನ್ನೂ ಬದಲಾವಣೆ ಆಗಿಲ್ಲ. ನಾನು ಈಗ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಇನ್ನೂ ಅನ್ನದೇ ಇದೆ. ಅದನ್ನೇ ಉಳಿಸ್ಕೊಂಡು ಹೋಗಿ. ಏನಂದಿದ್ರೆ ಅಡ್ವಾನ್ಸ್ ಹೇಳಿ, ಯಾಕಂದ್ರೆ ನಮ್ಮ 3, 4, 5 ಊರು ಸೇರಿ ಒಂದೊಬ್ಬರು ಸಿಬ್ಬಂದಿ ಹಾಕೋಕ್ಕಾಗ್ತದ. ಹೋಮ್ ಗಾರ್ಡ್ ಕೊಟ್ಟರು ನಾವೇನು ಮಾಡೋಕ್ಕಾಗಲ್ಲ. ಇದು ಟೈಮ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಮೋಸ್ಟ್ಲಿ ದೊಡ್ಡದವ್ರಿಗೆ ಮಾತಾಡಿ ಅಲ್ಲೇ ಸಪ್ರೇಟ್ ಮೀಟಿಂಗ್ ಇಟ್ಕೊತೀವಿ. ಸೊ ಮುಖ್ಯವಾಗಿ ಉದ್ದೇಶ ಅಷ್ಟೇ, ನೀವೆಲ್ಲ ಮಾಹಿತಿ ನೀಡಿ, ನಮ್ಮ ನಂಬರ್ಗಳನ್ನು ತೆಗೆದುಕೊಂಡು ಹೋಗಿ, ನಮ್ಮ ಬೀಟ್ ನಂಬರ್ಗಳನ್ನು ತೆಗೆದುಕೊಂಡು ನಮ್ಮ 112 ಇದೆ, ಸ್ಪಷ್ಟವಾಗಿ ಮಾಹಿತಿ ನೀಡಿ. ಯಾವುದೇ ಕಾರಣಕ್ಕೂ ಯಾವುದೇ ಸಣ್ಣ ಪುಟ್ಟ ಜಗಳ ಮಾಹಿತಿ ನೀಡಿ. ನೀವು ಅಲ್ಲಿಂದ ಯಾವುದೇ ಇರ್ಬೋದು, ಹಿರಿಯರ ಒಂದು 5-6 ಮಂದಿ ಯೂತ್ಸ್ ಕರ್ಕೊಂಡು
ಕರ್ಕೊಳ್ಳಿ, ಬರೀ ನೀವು ಹಿರಿಯರಲ್ಲ, ಹುಡುಗರನ್ನ ಕರ್ಕೊಳ್ಳಿ, ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಮಾಡಿಕೊಂಡು ಅವರಿಗೆ ಜವಾಬ್ದಾರಿಗಳನ್ನ ಕೊಟ್ಟುಕೊಂಡು ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿ. ಅದಕ್ಕೆ ನಾವು ಪೊಲೀಸ್ ಬಂದೋಬಸ್ತ್ ನೀಡ್ತೇವೆ. ಆಮೇಲೆ ಅದೇ ಥರ ಏನಾಗುತ್ತೆ, ಒಳಗೆ ಹೋಗೋ ತನಕ ದೇವರು ಹೋಗೋ ತನಕ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡಿ ಪೊಲೀಸ್ ಇಲಾಖೆ ನಿಮ್ಮ ಜೊತೆ ಇರುತ್ತೆ. ನಾವು ಯಾವಾಗ ನೀವು ಕಟ್ಟಡರಾಗಿರ್ಬೋದು, ಬಸವೇಶ್ವರ ಸರ್ಕಲ್ ಸೇರಿರ್ಬೋದು, ಕೂಡ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ನಾವು ಎಲ್ಲೆಲ್ಲಿ ಅಂತ ನಮ್ಗೆ ಗೊತ್ತಿದೆ. ನಾವು ಟೈಮಲ್ಲಿ ಬಂದು ನಿಮಗೆ ಬಂದೋಬಸ್ತುಗಳನ್ನ ಕೊಡ್ತೇವೆ. ಇದು ಬಿಟ್ಟು